ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಒಂದು ಸಿನಿಮಾದ ಟೈಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ನನ್ನ ಸಿನಿಮಾಗಳು ಥಿಯೇಟ್ರಿಗೆ ಬರೋ ತನಕ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಆ ಸಿನಿಮಾ ಮಾರ್ಕೆಟಿಂಗ್ ಅಲ್ಲಿ ಪ್ರಾಬ್ಲಮ್ ಏನಾದರೂ ಆಗಿತ್ತಾ ಹೇಗೆ ಅಂತ? ಗೆಸ್ಟ್ ಅಪಿಯರೆನ್ಸ್ ಅಂತ ಸುದ್ದಿ ಆಗ್ಬಿಡ್ತು. ಬಹುಶಃ ಆ ಎಲ್ಲ ವಿಷಯದಲ್ಲಿ ನಾನು ಸ್ವಲ್ಪ ವೀಕ್ ಆಗಿರೋದಕ್ಕೆ ನನ್ನ ಸಿನಿಮಾ ನಾನೇ ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಹೇಗಿದೆ ಸಿನಿಮಾ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಪ್ಪು ಸರ್ನ ಹೆಂಗೆ ಒಪ್ಸಿದ್ರಿ ಅಂತ? ಒಳ್ಳೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಯಾರೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲೇ ಶುರು ಆಯ್ತದೆ. ಬಿಕ್ಕಳಿಸಿ ಬರುವ ಹೋಗಿ ಲೈನ್ ಹೇಳಿದೆ, ಅವ್ರು ಫಸ್ಟ್ ಲೈನ್ ರೀಡಿಂಗಿಗೆ ಒಪ್ಕೊಬಿಟ್ರು. ಹೆಂಗೆ ಹ್ಯಾಂಡಲ್ ಮಾಡಿದೆ ಅವರಿಬ್ಬರನ್ನ ಅಂತ? ಚಂದ್ರನೇನು ಚಂದ. ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ವೇಕೆಂಟ್ ಆಗಿದೆ ಇವಾಗ ಸ್ಪೇಸ್ ಅಂತ? ಕನ್ನಡಕ್ಕೆ ಇವತ್ತು OTT ಅಲ್ಲಿ ಸ್ಪೇಸ್ ಇಲ್ಲ. ಅವರಿದ್ದಾಗ OTT ಕನ್ನಡದಲ್ಲಿ ಮಾಡೋಕ್ಕಂತಾನೆ ಅವ್ರು ಪ್ರಯತ್ನ ಪಟ್ಟರು. ಈ ರೀತಿಯ ಒಂದು OTT ಸ್ಪೇಸ್ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಹಿಂಗೊಂದು OTTಗೋಸ್ಕರನೇ ಸ್ಪೇಸ್ ಮಾಡಬೇಕು ಅಂತ ಇದ್ದಂಥ ಒಬ್ಬ ಸ್ಟಾರ್ ಹೋದ್ಮೇಲೆ ಇಂಡಸ್ಟ್ರಿಯಲ್ ಲೆವೆಲಲ್ಲೇ ನೀವು ನೋಡೋದಾದರೆ ಇವತ್ತು OTT ಸ್ಪೇಸಿಗೆ ನಿಂತು ಮಾತಾಡುವಂತಹ ಇನ್ನೊಬ್ಬ ನಟ ಇಲ್ಲ. ಸ್ಟಾರ್ ಸಿನಿಮಾಗಳಿಗಷ್ಟೇ ಮೊದಲ ವಾರದ ಪ್ರೇಕ್ಷಕ ಬರ್ತಿದ್ದಾರೆ. ಈಗ ನಿಮ್ಮ ಹತ್ರ ಯಾವುದೋ ಒಂದು ಹೊಸ ಕತೆ ಇದೆ ಅಂತ ಇಟ್ಕೊಳ್ಳಿ, ಬೇರೆ ಥರದ ಕತೆ, ಸ್ಟಾರ್ಡಮ್ ಇದೆಲ್ಲ ಇರುವಂಥದ್ದು, ಕೇಳುವಂತಹ ನಟರ ಪೈಕಿಯಲ್ಲಿ ಎಷ್ಟು ಜನ ಇದ್ದಾರೆ? ಕ್ಲೈಮ್ಯಾಕ್ಸ್ ಸೀನ್ ಮತ್ತು ಅವರು ಹೇಳುವಂತಹ ಡೈಲಾಗ್, ಮೋಹನ್ ಲಾಲ್ ಸರ್ ಪುನೀತ್ ಸರ್ಗೆ ಹೇಳುವಂತಹ ಡೈಲಾಗ್ ಆಗಿರ್ಬೋದು. ಒಂದು ವೇಳೆ ಇವತ್ತು ನಿಮ್ಮ ತಂದೆ ಬದುಕಿದ್ದಿದ್ರೆ ಅವರು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನವಿಲಾದವರು, ಮೈತ್ರಿ, ಊಟಿ ಹೀಗೆ ಸಾಕಷ್ಟು ಸದಭಿರುಚಿಯ ಚಿತ್ರಗಳನ್ನ ಕೊಟ್ಟಿರುವಂತಹ ನಿರ್ದೇಶಕ BM ಗಿರಿರಾಜ್ ಅವರು ಇನ್ನೊಂದು ಹೊಸ ಪ್ರಯತ್ನದೊಂದಿಗೆ ನಮ್ಮ ಎದುರಾಗ್ತಾ ಇದ್ದಾರೆ. ಸಿನಿಮಾದ ಹೆಸರು ರಾಮರಸ ಅಂತ. ಇವತ್ತು ಟೈಟಲ್ ಲಾಂಚ್ ಆಗಿದೆ. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಒಂದು ಸಿನಿಮಾದ ಟೈಟಲನ್ನು ಲಾಂಚ್ ಮಾಡಿದ್ದಾರೆ. ಸದ್ಯಕ್ಕೆ BM ಗಿರಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸಿನಿಮಾದ ಟೈಟಲ್ ಮತ್ತು ಪೋಸ್ಟರ್ ಲಾಂಚ್ ಆಗಿದೆ, ಧ್ರುವ ಸರ್ಜಾ ಅವರು ಲಾಂಚ್ ಮಾಡಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ ಅಂತ? ಖುಷಿ ಅನಿಸ್ತಾ ಇದೆ. ಅದೇ ನಾನು ಯೂಶ್ವಲಿ ಹೇಳ್ದಂಗೆ ನನ್ನ ಸಿನಿಮಾಗಳು ಥಿಯೇಟ್ರಿಗೆ ಬರೋ ತನಕ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಟೈಟಲ್ ಲಾಂಚಿಂದಲೇ ಒಬ್ಬ ದೊಡ್ಡ ಸ್ಟಾರ್ ಬಂದು ಅದನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಧ್ರುವ ಸರ್ ಅವರಿಗೆ ತುಂಬ ಹೃದಯದ ನನ್ನಿ. ನಿಮಗೂ ಥ್ಯಾಂಕ್ಸ್, ನಮ್ಮನ್ನು ಮಾತಾಡಿಸ್ತಿದ್ದೀರ. ಅದಕ್ಕೆ ಒಂಥರ ಬೇರೆ ಥರದೇ ಖುಷಿ ಇದೆ, ನೋಡಿ ಜವಾಬ್ದಾರಿನೂ ಇದೆ. ಸರ್, ಆ್ಯಕ್ಚುಲಿ ನವಿಲಾದವರು ಆಗಿರಬಹುದು, ಜಟ್ಟ ಆಗಿರ್ಬೋದು, ಅಥವಾ ಮೈತ್ರಿ ಸಿನಿಮಾಗಳು ಅಂದರೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಸದ್ದು ಮಾಡಿದಂಥವು ಅಂತಲೇ ಹೇಳ್ಬೋದು. ಅಂದರೆ ಮಾರ್ಕೆಟಿಂಗ್ ಆಗಿಲ್ಲದೆ ಇರಬಹುದು, ಬಟ್ ಸದಭಿರುಚಿಯ ಸಿನಿಮಾ ನೋಡುವಂತಹ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆದಂತಹ ಸಿನಿಮಾಗಳು. ಎಸ್ಪೆಷಲಿ ಮೈತ್ರಿ ಸಿನಿಮಾದಲ್ಲಿ ಲೈಕ್ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದಂಥದ್ದು, ನಿಮ್ಮ ಮತ್ತು ಅವರ ಕಾಂಬಿನೇಷನ್, ಅಂದರೆ ಒಬ್ಬ ಒಳ್ಳೆ ರೈಟರ್ ಜೊತೆಗೆ ಒಬ್ಬ ಒಳ್ಳೆ ನಟ ನಿಂತಾಗ ಏನೆಲ್ಲ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾಗಿತ್ತು ಆ ಸಿನಿಮಾ. ನನಗೆ ಕಾಡಿದ್ದು ಒಂದೇ ಪ್ರಶ್ನೆ. ನೀವು ಹೇಳಿದ್ರಿ ಆ್ಯಕ್ಚುಲಿ ನಾನು ಎಲ್ಲ ಸಿನಿಮಾಗಳು ಬರೋದೇ ಗೊತ್ತಾಗ್ತಿರ್ಲಿಲ್ಲ, ವರ್ಡ್ ಆಫ್ ಮೌತಿಂದ ಮಾತ್ರ ತಲುಪ್ತಾ ಇತ್ತು ಅಷ್ಟೇ ಜನಗಳಿಗೆ ಅಂತ. ಪುನೀತ್ ಸರ್ ಅವರ ಮೈತ್ರಿ ಸಿನಿಮಾಗೂ ಈ ಒಂದು ಭಯ ಕಾಡಿತ್ತಾ, ಅಥವಾ ಯಾಕೆ ಆ ಸಿನಿಮಾ ಮಾರ್ಕೆಟಿಂಗಲ್ಲಿ ಪ್ರಾಬ್ಲಮ್ ಏನಾದರೂ ಆಗಿತ್ತಾ ಹೇಗೆ ಅಂತ? ಇಲ್ಲ, ಅದೇನು ಅಂತ ಹೇಳಿದರೆ ಗೆಸ್ಟ್ ಅಪಿಯರೆನ್ಸ್ ಅಂತ ಸುದ್ದಿ ಆಗ್ಬಿಡ್ತು. ಸೊ ಅದನ್ನೆಲ್ಲ ಗೆಸ್ಟ್ ಅಪಿಯರೆನ್ಸಲ್ಲೇ ತಿಳ್ಕೊಬಿಟ್ರು. ಬಟ್ ಹತ್ತತ್ರ ಸಿನಿಮಾದ 1.25 ತಾಸಲ್ಲಿ ಅವರೇ ಇದ್ದಾರೆ, ನೀವು ಆ್ಯಕ್ಚುಲ್ ರನ್ ಟೈಮ್ ನೋಡಿದ್ರೆ ಕೂಡ. ಸೊ ಹಾಗಾಗಿ ಅದು ಸ್ವಲ್ಪ ಬೇರೆ ರೀತಿಯ ಒಂದು ಇದನ್ನು ಪಡ್ಕೊತು. ಬಟ್ ಅದೇ ರಿಲೀಸ್ ಆದಮೇಲೆ ಜನರಿಗೆ ಗೊತ್ತಾದ್ಮೇಲೆ ಆಮೇಲೆ ಜನ ಬರೋಕ್ಕೆ ಶುರು ಮಾಡಿದ್ರು. ಅದೇನಾಗತ್ತೆ, ನನ್ನ ಇದೇನು ಅಂತ ಹೇಳಿದರೆ, ಈಗ ನೀವು ಹೇಗಿದೆ ಸಿನಿಮಾ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಸಿನಿಮಾ ಇದೆ, ಪ್ರಯತ್ನ ಪಟ್ಟಿದ್ದೆ. ನನಗೆ ನನ್ನ ತಪ್ಪುಗಳೇ ಕಾಣಿಸ್ತಿರತ್ತಲ್ಲ. ಇವನ್ ನನಗೆ ಜನರ ಜೊತೆ ನನ್ನ ಸಿನಿಮಾ ನೋಡೋಕ್ಕಾಗಲ್ಲ. ಏನಾಗ್ಬಿಡತ್ತೆ, ಅಯ್ಯೋ ಇದೇನೋ ಎಡವಟ್ಟೈತಲ್ಲ, ಇದು ಇರೋದು ಗೊತ್ತಾಗ್ಬಿಟ್ರೆ. ಬಟ್ ಜನರು ಅದ್ರ ಬಗ್ಗೆ ಫೋಕಸ್ ಮಾಡ್ತಿರಲ್ಲ, ಅವರೇನೋ ಬೇರೆದೇ ನೋಡ್ತಿರ್ತಾರಲ್ಲ. ಸೊ ಹಂಗಾಗಿ ಆ ಎಲ್ಲ ಸಮಸ್ಯೆ ಇರೋದ್ರಿಂದ ಮಾರ್ಕೆಟಿಂಗಿಗೆ ಯು ನೀಡ್ ಸಮ್ ಒನ್ ಹೂ ಕ್ಯಾನ್ ನಮ್ದು ಹೆಂಗಿದೆ ಗೊತ್ತಾ ಆ ಸಿನಿಮಾ ಅಂತ ಹೇಳುವಂಥವ್ರು. ಬಹುಶಃ ಆ ಎಲ್ಲ ವಿಷಯದಲ್ಲಿ ನಾನು ಸ್ವಲ್ಪ ವೀಕ್ ಆಗಿರೋದಕ್ಕೆ ನನ್ನ ಸಿನಿಮಾ ನಾನೇ ಮಾರ್ಕೆಟಿಗೆ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಪ್ರೊಡಕ್ಷನ್ ಕಡೆಯಿಂದಲೂ ಆ ರೀತಿಯ ಒಂದು ಇದು ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಈಗ ಅದು ಬೇರೆ ರೀತಿ. ನಾವು ಗುರು ಸರ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಇದರಲ್ಲೇ ಪಳಗಿರೋದ್ರಿಂದ ಅವ್ರಿಗೆ ಗೊತ್ತು ಮಾರ್ಕೆಟಿಂಗ್ ಅನ್ನೋದು ಏನು ಅಂತೇಳಿ. ಯಾಕಂದರೆ ಅವ್ರದ್ದು ಸಿನಿಮಾ ಅವ್ರು ಬಂದಿರುವಂತಹ ಬ್ಯಾಕ್ಗ್ರೌಂಡ್, ಅವ್ರು ಬಂದಿರುವಂತಹ ಜರ್ನಿಯಲ್ಲಿ ಬೇರೆ ರೀತಿ ಇದಾಗ್ತದೆ. ಸೊ ಈಗ ಕರೆಕ್ಟಾಗಿ ಒಂದು ಸಿಂಕ್ರನೈಸ್ಡ್ ಸ್ಟ್ಯಾಂಡ್ ಬಂದಿದೆ, ಎಲ್ಲಿ ಏನೋ ನಾನು ಸಿನಿಮಾ ಮಾಡ್ಬೋದು, ಇದು ಉಳಿದೋದೆಲ್ಲ ಯಾರೋ ಬೇರೆಯವ್ರ ಜವಾಬ್ದಾರಿ ತಗೋತಾರೆ ಅಂತ ಹೇಳ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಸೊ ಬಹುಶಃ ಅದು ಆಗ್ತಾ ಇದೆ. ಕೆಲವೊಮ್ಮೆ ಟೈಮ್ ಬರಬೇಕಷ್ಟೆ, ಆ ಕರೆಕ್ಟ್ ಟೈಮ್ ಬಂದಾಗ ಅದು ಇದಾಗುತ್ತೆ. ಕೆಲವ್ರಿಗೆ ಬೇಗ ಬರುತ್ತೆ, ಅದು ಗೊತ್ತಿಲ್ವಲ್ಲ, ಬೇಗ ಲೇಟು ಅನ್ನೋದು ನಮಗೇನು ಗೊತ್ತು, ಅದು ಟೈಮ್. ಸರಿ.
ಸರ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನೀವು ನಿರ್ದೇಶನ ಮಾಡಿರುವಂತಹ ಎಲ್ಲ ಸಿನಿಮಾಗಳ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಅದರಲ್ಲಿ ನಮ್ಮ ಮೈತ್ರಿ ವಿಷಯ ಯಾಕೆ ನಾನು ಇವಾಗ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಫ್ಕೋರ್ಸ್ ಪುನೀತ್ ಸರ್ ಆ್ಯಕ್ಚುಲಿ ಆಫ್ಟರ್ ಜೇಮ್ಸ್ ಅವರು ಅಂದ್ಕೊಂಡಿದ್ರಂತೆ ಇನ್ನು ಮುಂದಕ್ಕೆ ನಾನು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುವಂತಹ ಸಿನಿಮಾಗಳನ್ನು ಮಾಡಲ್ಲ. ಅದಕ್ಕೆ ನಾಂದಿಯಾಗಿ ಆ್ಯಕ್ಚುಲಿ ದ್ವಿತ್ವ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಪ್ಲಸ್ ಅಟ್ ದ ಸೇಮ್ ಟೈಮ್ ಅವರು ಏನೊಂದು ಸೂಪರ್ ಸ್ಟಾರ್ ಆಗಿ ಪೀಕಲ್ಲಿದ್ದಾಗ ಕೂಡ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಜಟ್ಟ ರಿಲೀಸ್ ಆಗಿತ್ತು, ನವಿಲಾದವರು ರಿಲೀಸ್ ಆಗಿತ್ತು, ಆ ಥರದ ಸಿನಿಮಾಗಳನ್ನು ಗುರುತಿಸಿ ಓಕೆ ಇಲ್ಲೊಬ್ಬರು ಒಳ್ಳೆ ರೈಟರ್ ಇದ್ದಾರೆ, ಇವ್ರಿಗೆ ನಾವು ಸಿನಿಮಾ ಮಾಡ್ಬೋದು, ಆ ಥರದೆಲ್ಲ ಯೋಚನೆ ಮಾಡ್ತಾಯಿದ್ರು. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಿದ್ರು. ಯಾಕೆಂದರೆ ಸೂಪರ್ ಸ್ಟಾರ್ ಆಗಿ ಅವರು ಸಾಂಗು ಡ್ಯಾನ್ಸ್ ಇರುವಂತಹ ಸಿನಿಮಾಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಮೈತ್ರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಆ್ಯಕ್ಚುಲಿ ಮೋಹನ್ ಲಾಲ್ ಅವರು ಕೂಡ ಆ ಸಿನಿಮಾದಲ್ಲಿದ್ದರು. ಸೊ ಆ ಥರದೊಂದು ಪ್ರಯತ್ನಕ್ಕೆ ಅಪ್ಪು ಸರ್ನ ಹೆಂಗೆ ಒಪ್ಸಿದ್ರಿ ಅಂತ? ನಾನು ಹೆಂಗೆ ಒಪ್ಸೋಕ್ಕೆಲ್ಲ ಇಲ್ಲ ಇರ್ತದೆ ಸರ್. ಬೇಸಿಕಲಿ ಜಟ್ಟನೂ ಬಿಡುಗಡೆ ಆಗಿರಲಿಲ್ಲ. ನವಿಲಾದವರು ಒಂದು ನೋಡಿದ್ರು ಅವರು. ಅದಾದಮೇಲೆ ಅವರ ಆ ಟೈಮಲ್ಲಿ ಅವರ ಮ್ಯಾನೇಜರ್ ಆಗಿದ್ದಂತಹ ಕುಮಾರ್ ಅವರು ನನ್ನ ಜೊತೆ ಜಟ್ಟ ಮಾಡ್ತಾಯಿದ್ರು. ಸೊ ಅವರು ನವಿಲಾದವ್ರು ನೋಡಿದ್ರು, ಜಟ್ಟ ಟೈಮಲ್ಲಿ ಇವರು ಅವ್ರಿಗೆ ವಿಷಯ ಎಲ್ಲ ಹೇಳ್ತಾಯಿದ್ರು. ಆ ಟೈಮಲ್ಲಿ ಅವ್ರದ್ದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿತ್ತು ನಮ್ಮ ಪ್ರೊಡ್ಯೂಸರ್ದು. ಆಗ ಅವರೇ ಸಜೆಷನ್ ಕೊಟ್ಟರು, ಒಂದು ಸಣ್ಣ ಸಿನಿಮಾ ಮಾಡಿ ನಾನು ಗೆಸ್ಟ್ ಅಪಿಯರೆನ್ಸಾಗಿ ಬರ್ತೀನಿ, ಅದರಲ್ಲಿ ನೀವು ಇದು ಮಾಡ್ಕೊಳ್ಳಿ, ಏನಾದರೂ ನಿಮ್ಮದು ಕವರ್ ಆಗೋದಾದರೆ ಮಾಡ್ಕೊಳ್ಳಿ ಅಂತೇಳಿ. ಸೊ ಅದು ಶುರುವಾಗಿದ್ದು ಒಳ್ಳೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಯಾರೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲೇ ಶುರು ಆಯ್ತದು. ನಮ್ಮ ಪ್ರೊಡ್ಯೂಸರ್ ನಂಗೆ ಫೋನ್ ಮಾಡಿಕೊಂಡು, ಸರ್ ಇದು ಹೆಂಗಿದ್ರು ಕರೋಡ್ಪತಿ ಸೆಟ್ ಸಿಗತ್ತೆ ನಮಗೆ, ಸ್ಲಮ್ ಡಾಗ್ ಮಿಲಿಯನರ್ನ ಕನ್ನಡಕ್ಕೆ ಮಾಡಿಬಿಡೋಣ ಅಂತ ಅವ್ರ ತಲೆಯಲ್ಲಿತ್ತು. ಇಲ್ಲ ಸರ್ ನಾನು ರೀಮೇಕು ಹಂಗೆ ಅಂತೆಲ್ಲ ಹೇಳ್ಬಿಟ್ರೆ ಯಾರೋ ಬೇರೆ ಸಿಗತ್ತೆ, ಸರ್ ಬಿಡಿ ಸರ್ ಅವ್ರಿಗೆ ಯಾಕೆ ರೈಟ್ಸ್ ಕೊಡ್ತೀರಾ, ನಾನು ತಗೊಬರ್ತೀನಿ ಅಂತೇಳಿ ಊಟ ಮಾಡ್ತಿದ್ದನು. ಅಲ್ಲಿಂದ ಆಫೀಸ್ ಹೋಗಬೇಕಾದ್ರೆ ಇದು ಕತೆ ಫಾರ್ಮ್ ಆಗಿದ್ದು. ಏನೂ ಗೊತ್ತಿರಲ್ಲ, ಅಪ್ಪು ಸರ್ ಜೊತೆ ಕೆಲಸ ಮಾಡ್ಬೇಕಷ್ಟೇ ನಮ್ಮ ತಲೆಯಲ್ಲಿದ್ದದ್ದು. ಬಹುಶಃ ಒಂದು ಅದಮ್ಯ ಆಸೆನೇ ಆ ಕತೆ ಹುಟ್ಟಿಸ್ತು ನನ್ನ ತಲೆಯಲ್ಲಿ. ನಾನು ಈ ಜುವೆನೈಲ್ ಡೆಲಿಕ್ವೆಂಟ್ಸ್ ಜೊತೆಲ್ಲ ವರ್ಕ್ ಮಾಡಿದ್ದೆ, ಥಿಯೇಟ್ರ್ ಪ್ರಾಕ್ಟೀಷನರ್ ಆಗಿ ಅವ್ರ ಜೊತೆ ನಾಟಕ ಆಡಿಸೋದು ಇದಕ್ಕೆಲ್ಲ. ಹಾಗೆಲ್ಲ ಒಂದಷ್ಟು ಹುಡುಗರನ್ನ ನೋಡ್ತಾ ಇದ್ನಲ್ಲ, ಸಣ್ಣ ಸಣ್ಣ ಹುಡುಗರು, ಬಟ್ ಅವರಿಗೆ ಪುನೀತ್ ಅಂದರೆ ಇದಾಯ್ತು. ಸೊ ನನ್ನ ತಲೆಯಲ್ಲಿ ಅದು ಒಂದೇ ಲೈನ್ ಇತ್ತು, ಒಬ್ಬ ಬಾಲಾಪರಾಧಿ ಸ್ಟಾರು ಅನ್ನೋಂಥದ್ದು. ಅದೇ ರೀತಿ ಆ ಇದರಲ್ಲಿ ಒಬ್ಬ ಬಾಲಾಪರಾಧಿ ತೀರು ಹೋಗಿದ್ದ, ಅವನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿದ್ದ, ಇದೆಲ್ಲವೂ ಸ್ವಲ್ಪ ಹಿಂದಿತ್ತು. ಸೊ ಅಲ್ಲಲ್ಲಿ ಹೋಗ್ತಾ ಒಂದು ಲೈನ್ ರೆಡಿ ಆಗಿಬಿಡುತ್ತೆ, ಜಸ್ಟ್ ಒಂದು ಲೈನ್ ಅಷ್ಟೇ, ಹಿಂಗಿದೆ ಅವನು ಕರೋಡ್ಪತಿಗೆ ಬರ್ತಾನೆ, ಇವರು ಮೀಟ್ ಆಗ್ತಾರೆ, ಹಂಗೆ ಅಂತ ಹೇಳ್ಕೊಂಡು ಇದಾಗ್ತಿದ್ದು. ಹೋಗಿ ಲೈನ್ ಹೇಳಿದೆ, ಅವ್ರು ಫಸ್ಟ್ ಲೈನ್ ರೀಡಿಂಗಿಗೆ ಒಪ್ಕೊಬಿಟ್ರು ಅಷ್ಟೇ. ನಾನು ಒಪ್ಸಿದ್ದು ಅನ್ನೋದು ದೊಡ್ಡ ಇದು. ಅಂದರೆ ಇವ್ರಿಗೆ ಒಳ್ಳೇದು ಮಾಡಬೇಕು ಅಂತಿತ್ತು, ನಮ್ಮ ಪ್ರೊಡ್ಯೂಸರಿಗೆ ಅವ್ರನ್ನ ಹಾಕೊಂಡು ನಾನು ಇದು ಮಾಡಬಾರ್ದು ಅಂತಿತ್ತು. ಅದಾದಮೇಲೆ ಸಣ್ಣ ಸಿನಿಮಾ ಆಗಿಲ್ಲ ಅದು, ಯಾಕಂದರೆ ಮೂಮೆಂಟ್ ಅವ್ರು ಒಪ್ಪಿದ ಕೂಡಲೇ ನಮ್ಮ ಪ್ರೊಡ್ಯೂಸರ್ ಏನಂದರೆ, ಈಗ ನಾನೇ ಅವರ ಇದಾಗಿ ಹಿಂಗೆ ಅವ್ರನ್ನ ಇಟ್ಕೊಂಡು ಕಾಸು ಮಾಡಿಬಿಟ್ಟ ಅಂತ ನಾಳೆ ಹಂಗೆ ಬರ್ತಾರೆ, ಅದು ಆಗಬಾರ್ದು ಅಂಥೇಳಿ. ಆಗೇನಾಗತ್ತೆ ಅಂತ ಹೇಳಿದ್ರೆ, ಈ ಕ್ಯಾರೆಕ್ಟ್ರಿಗೆ ಅಂದರೆ ಪುನೀತ್ ಅವ್ರಿಗೆ ಒಬ್ರು ನಿತ್ಯ ಹೇಳಬೇಕಲ್ಲ, ನೀ ನನ್ನ ಮಗನ ಅಭಿಮಾನಕ್ಕೆ ಯೋಗ್ಯರ ಆಗಿ ಅಲ್ಲ ಅಂತ ಹೇಳೋಕ್ಕಾದ್ರೆ ಕನ್ನಡದಿಂದ ಯಾರು ಮಾಡೋಕ್ಕಾಗಲ್ಲ ಅಂಥೇಳಿ. ಆಗ ನಮ್ಮದು ಒಂದು ಮೋಹನ್ ಲಾಲ್ ಸರ್ ಹತ್ರ ಹೋದ್ವಿ. ಅವರು ಪುನೀತ್ ಇದ್ದಾರೆ ಅಂದ ಕೂಡ ಅರ್ಧ ಒಪ್ಕೊಂಡಿದ್ರು. ಇನ್ನೇನು ನಂಗೆ ಕ್ಯಾರೆಕ್ಟ್ರಲ್ಲಿ ಏನು ಮಾಡತ್ತೆ ಅಂತ ಗೊತ್ತಾಗುತ್ತೆ. ಈ ಲೈನ್ ಕೇಳೋದು ಕೂಡಲೇ ಖುಷಿಪಟ್ಟರು. ನೆಕ್ಸ್ಟ್ ಹಂಗೆ ಇಳೆಯರಾಜ ಸರ್ ಬಂದರು. ಸೊ ಹಂಗೆ ಇಟ್ ಆಲ್ ಹ್ಯಾಪೆಂಡ್ ಬಿಕಾಸ್ ನಾನು ಒಪ್ಸಿದ್ದಕ್ಕಿಂತ ಅವ್ರಿಗೆ ಯಾರೊಬ್ರಿಗೆ ಒಳ್ಳೇದು ಮಾಡಲಿ, ಯಾರದು ಒಬ್ರಿಗೆ ಒಳ್ಳೇದಾಗಲಿ, ದಿನ ನನ್ನ ಜೊತೆ ಇದ್ದಾನೆ ಅನ್ನೋದು ಅವ್ರ ಮನಸ್ಸಲ್ಲಿದ್ದಕ್ಕೆ ಇಟ್ ಫಾಲೋಡ್ ಅಷ್ಟೇ. ಅವ್ರು ಇಲ್ಲ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಡ್ರಾಪೇ. ಆಮೇಲೆ ಕೊನೆಗೂ ಆ ಸೆಟ್ ನಮ್ಗೆ ಸಿಕ್ಕಿಲ್ಲ, ನಾವು ಸೆಟ್ ಫ್ರೀ ಸಿಕ್ಕಿಲ್ಲ, ಸೆಟ್ ಹಾಕಬೇಕಾಯ್ತು. ಇದರಲ್ಲಿ ಕಂಠೀರವದಲ್ಲಿ 18 ಲಕ್ಷ ಕೊಟ್ಟು ಆ ಸೆಟ್ ಹಾಕಬೇಕಾಯ್ತು. ಸೊ ಥಿಂಗ್ಸ್ ಹಾಗೆ ಫಾಲೋ ಆಗ್ತಾ ಇರತ್ತೆ. ಸೊ ಇದು ನಾನು ಒಪ್ಸಿದ್ದೆ ಅನ್ನೋದು ದೊಡ್ಡ ವಿಷಯ. ನಾನು ಏನೂ ಮಾಡಿಲ್ಲ, ಅಲ್ಲಿ ಕತೆ ಹೇಳಿದೆ ಅಷ್ಟೇ, ಅವರೇ ಒಪ್ಕೊಂಡ್ರು. ಸರ್ ಇನ್ನು ಆ್ಯಕ್ಚುಲಿ ಮೈತ್ರಿ ಸಿನಿಮಾದಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಾ, ಮೋಹನ್ ಲಾಲ್ ಸರ್ ಮತ್ತು ಅಪ್ಪು ಸರ್. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಅವರು ಮುಖಾಮುಖಿ ಜಾಸ್ತಿ ಆಗುವಂಥದ್ದು, ಮಧ್ಯದಲ್ಲೂ ಕೂಡ ಆಗ್ತಾರೆ. ಕ್ಲೈಮ್ಯಾಕ್ಸ್ ಸೀನ್ ಮತ್ತು ಅವರು ಹೇಳುವಂತಹ ಡೈಲಾಗ್, ಮೋಹನ್ ಲಾಲ್ ಸರ್ ಪುನೀತ್ ಸರ್ಗೆ ಹೇಳುವಂತಹ ಡೈಲಾಗ್ ಆಗಿರ್ಬೋದು, ತುಂಬ ಜನರಿಗೆ ಅದು ತಟ್ಟಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಪುನೀತ್ ಅವರ, ಅಂದರೆ ಪುನೀತ್ ಈಸ್ ಪ್ಲೇಯಿಂಗ್ ಆ್ಯಕ್ಚುಲಿ ಪುನೀತ್ ಇನ್ ದಟ್ ಸಿನಿಮಾ. ಅವರ ರಿಯಲ್ ಲೈಫಿಗೆ ಏನು ನಾವು ಅವ್ರನ್ನ ಏನೆಲ್ಲ ನಾವು ಏನಾಗಿ ನೋಡ್ತೀವೋ ಅದಕ್ಕೆ ಪೂರಕವಾಗಿ ಆ ಡೈಲಾಗ್ ಇತ್ತು ಆ್ಯಕ್ಚುಲಿ. ಸೊ ಆ ಒಂದು ಥಾಟ್ ಎಲ್ಲ ಹೇಗೆ ಬಂತು, ಅವರಿಬ್ಬರು ಅದಕ್ಕೆ ಹೇಗೆ ಸ್ಪಂದಿಸಿದ್ರು, ಅವರಿಬ್ಬರು ಸೆಟ್ಸಲ್ಲೆಲ್ಲ ಹೇಗಿರ್ತಾಯಿದ್ರು, ಹೆಂಗೆ ಹ್ಯಾಂಡಲ್ ಮಾಡಿದೆ ಅವರಿಬ್ಬರನ್ನ ಅಂತ? ಹ್ಯಾಂಡಲ್ ನಿಮಗೆ ಪ್ರಾಬ್ಲಮ್ ಇದ್ದರೆ ಹ್ಯಾಂಡಲ್ ಮಾಡಬೇಕು ಅನ್ನೋದೆಲ್ಲ ಬರುತ್ತೆ. ಒಂದು ದಿವಸನೂ ಅವರಿಬ್ಬರು ಅಂದರೆ ಮನುಷ್ಯ ವರ್ತನೆಯಿಂದಲೇ ಇನ್ನೊಬ್ಬ ಮನುಷ್ಯನ ಮನಸ್ಸು ಗೆಲ್ಲೋದು ಮತ್ತು ಪಾಠ ಹೇಳ್ಕೊಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಅವರಿಬ್ಬರು ತುಂಬ ಇದಾಗಿ ಮಾಡಿದರು. ಅಪ್ಪು ಸರ್ ಅಂತೂ ಒಂದು ದಿವಸನೂ ನನಗೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಂದು ಆ ಸಿನಿಮಾದಲ್ಲಿ ನವಿಲಾದವರು ಬಿಡುಗಡೆ ಆಗಿರಲಿಲ್ಲ, ಸದ್ದಾಗಿತ್ತು. ಅದ್ವೈತ ಶುರುವಾಗಿತ್ತು, ಬಿಡುಗಡೆ ಆಗಿರಲಿಲ್ಲ, ಶೂಟಿಂಗ್ ಶುರು ಆದಾಗ. ಅಂದರೆ ಫಸ್ಟ್ ಇದಾಯಿತು, ಆಮೇಲೆ ಮೈತ್ರಿ ಲೇಟ್ ಆಯಿತು, ಬಟ್ ಶೂಟಿಂಗ್ ಅಂತೂ ರಿಲೀಸ್ ಆಗಿರಲಿಲ್ಲ. ಜಟ್ಟ ರಿಲೀಸ್ ಆಗಿರಲಿಲ್ಲ. ನನಗೆ ಕೊಟ್ಟಾಗ ಎಷ್ಟೋ ಜನರು ಅವ್ರಿಗೆ ಹೇಳಿದ್ರು, ಯಾವನ್ ಸರ್ ಅವನು ಫಸ್ಟ್ ಟೈಮ್ ಹುಡುಗ ಅಂತೆ, ಇನ್ನೂ ಒಂದು 2 ಸಿನಿಮಾ ರಿಲೀಸ್ ಆಗಿಲ್ಲ, ಅದೆಲ್ಲ ಇತ್ತು ಅಂತ. ತಲೆಗೆ ಹಾಕೊಂಡಿಲ್ಲವಲ್ಲ ಅವರು. ಸೊ ಈ ಹ್ಯಾಂಡಲ್ ಮಾಡೋದೆಲ್ಲ ನಮ್ಮ ಇದಕ್ಕೆ ಬರಲೇ ಇಲ್ಲ. ಅವ್ರು ಮುಖಾಮುಖಿ ಆಗೋದೇ ಒಂದು 2 ದಿವಸ
ಅಷ್ಟೇ ಬರುತ್ತೆ. ಒಂದು ಹೋಟೆಲಲ್ಲಿ ಮುಖಾಮುಖಿ ಆಗ್ತಾರೆ, ಕಟ್ ಮಾಡಿದ್ರೆ ಫೈನಲಲ್ಲಿ ಮುಖಾಮುಖಿ ಆಗ್ತಾರೆ. ಅದು ಬಿಟ್ಟರೆ ಅವರು ಡೈರೆಕ್ಟ್ ಮುಖಾಮುಖಿ ಆಗುವ ಇದಲ್ಲ. 2 ದಿವಸದ ಸೀನಲ್ಲಿ ಮುಖಾಮುಖಿ ಆಗಿರುವಂಥದ್ದು. ಅವ್ರದ್ದೇ ಇದರಲ್ಲಿದ್ರು, ಇವ್ರವ್ರ ತಂದೆ ಬಗ್ಗೆ ಮಾತಾಡ್ತಾಯಿದ್ರು, ಇವರು ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ಒಂದು ಕಾಮ್ರಾಡ್ರಿ ಅವರಲ್ಲಿ ಮೊದಲೇ ಸೆಟ್ ಆಗಿಬಿಡ್ತು. ಮತ್ತು ಇಬ್ಬರದ್ದು ಮನಸ್ಥಿತಿ ಒಂದೇ ಥರ ಇರುವಂಥದ್ದು. ನೀವು ಮೋಹನ್ಲಾಲ್ ಸರ್ ಮೀಟ್ ಆದರೂ ಇದಾದರೂ ಒಂದು ವಾರ್ಮ್ತ್ ಅಂತ ಏನು ಹೇಳ್ತೀವಲ್ಲ, ನಿಮಗೆ ಯಾಕೆ ಇದು ಮಾಡಿದ್ರೆ ಈಗ ರಾಮನ ಗುಣಗಳನ್ನ ಒಂದು ಪೂರ್ವಭಾಷೆ ಅಂತ ಹೇಳ್ತಾರೆ. ಅಂದರೆ ಅವರೇ ನಿಮ್ಮನ್ನು ಮಾತಾಡ್ತಾರೆ ಹೇಗಿದ್ದೀರಾ ಅಂತ ಹೇಳ್ಬಿಟ್ರೆ ನೀವು ಇನ್ನೇನು ಹೇಳ್ತಾರೆ, ಚೆನ್ನಾಗಿಲ್ಲದ್ರೆ ಚೆನ್ನಾಗಿದ್ದೇನೆ ಸರ್ ಅಂತ ಹೇಳ್ಬಿಡ್ತಾರೆ. ಸೊ ಹಂಗೆ ಅದೊಂದು ಪೂರ್ವಭಾಷೆ ಗುಣ ಅವರಿಬ್ಬರಲ್ಲೂ ಇದ್ದಿದ್ದಕ್ಕೆ ಅದೇನೋ ನಮಗೆ ಇದಾಗಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಫಾಲೋಡ್ ಅಷ್ಟೇ. ನಾವು ಸುಳ್ಳು ಹೇಳ್ತೀವಿ ಸರ್ ನಾನು ಸಿನಿಮಾ ಮಾಡಿದೆ ಅನ್ನೋಂತೇಳಿ. ಸಿನಿಮಾ ಆಗುವ ಪ್ರೋಸೆಸ್ಸಲ್ಲಿ ನಾವು ಇದ್ವಿ, ಹಾಗೆ ಪ್ರತಿ ಸಲ ಯಾಕೆ ಮಾಡೋಕ್ಕಾಗಿಲ್ಲ ನನಗೆ? ಸೊ ಅದೆಲ್ಲವೂ ಇದೆಯಲ್ಲ, ಸಿನಿಮಾ ಆಗೋ ಪ್ರೊಸೆಸ್ಸಲ್ಲಿ ಇರಲಿಲ್ಲ. ಅದಾದಮೇಲೆ ನಾವು ಒಂದು 2-3 ಪ್ರಾಜೆಕ್ಟ್ ಮಾತಾಡಿದ್ವಿ. ನನ್ನ ಇದರಲ್ಲಿ ಅಷ್ಟೇ ಭಾಗ್ಯ ಇತ್ತೇನೋ ಅವರು ಹೊರಟೋದ್ರು. ಇಲ್ಲಾರೆ ಇನ್ನೂ 1-2 ಪ್ರಾಜೆಕ್ಟ್ಸು ಮಾಡೋದಿತ್ತು. ಒಂದು ಅವ್ರು ಹೋಮ್ ಪ್ರೊಡಕ್ಷನ್ ಮಾಡೋದಿತ್ತು, ಒಂದು ಅವ್ರ ಜೊತೆ ಮಾಡೋದಿತ್ತು. ಎಲ್ಲವೂ ಜಸ್ಟ್ ಕೂಡಿ ಬರಲಿಲ್ಲ ಅಷ್ಟೇ. ಬಹುಶಃ ಜೇಮ್ಸ್ ಆದಮೇಲೆ ಸ್ಟಾರ್ಟ್ ಆಗಬೇಕಿತ್ತು. ಅವರು ಒಂದು ಹಂತದ ಮೀಟಿಂಗ್ ಆದ್ಮೇಲೆ ಒಪ್ಕೊಂಡಿದ್ರು. ಬಟ್ ಈಗೇನು ಮಾಡೋಣ. ಸರ್ ಅದೇ ಆ್ಯಕ್ಚುಲಿ ರಾಮರಸ ಸಿನಿಮಾದ ಟೈಟಲ್ ಮತ್ತು ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಸರ್ ಇವತ್ತು ಅಂದರೆ ಅಪ್ಪು ಸರ್ನ ಜ್ಞಾಪಿಸ್ಕೊಳ್ಳೋದಾದರೆ, ಅಂದರೆ ಅವ್ರ ಜೊತೆಗೆ ನೀವು ಮಾಡಿದ ಪ್ರಾಜೆಕ್ಟ್ ಇವಾಗಷ್ಟೇ ಹೇಳಿದ್ರಿ, ಜೇಮ್ಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾತುಕತೆ ಎಲ್ಲ ಆಗಿತ್ತು ಅಂತ. ಅಂದರೆ ಒಂದು ಶಕ್ತಿ, ಅಂದರೆ ಹೊಸಬರಿಗೆ ಆ್ಯಕ್ಚುಲಿ ಅವರು ಅವರ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು, ಮತ್ತು ಸಿನಿಮಾನ ಟೆಕ್ನಿಕಲ್ ಆ್ಯಂಗಲಿಂದ ಹಿಡಿದು ಎಲ್ಲ ರೀತಿಯಿಂದನೂ ಆ್ಯಕ್ಚುಲಿ ಅವರು ವಿಜುವಲೈಸ್ ಮಾಡುವಂತಹ ಕೆಪಾಸಿಟಿ ಇದ್ದಂತಹ ಒಬ್ಬ ನಟ ಅವರು. ಆ್ಯಕ್ಚುಲಿ ಅಂದರೆ ಜನಗಳು ಯಾವ ರೀತಿ ತಗೊಳ್ತಾರೆ, ನಾವು ಯಾವ ಥರ ಸಿನಿಮಾ ಕೊಡಬೇಕು, ಆ ಥರ ಎಲ್ಲ ರೀತಿ. ಇನ್ಫ್ಯಾಕ್ಟ್ ಲಾಸ್ಟ್ ಸಿನಿಮಾ ಕೂಡ ಅವರು ಡಾಕ್ಯುಮೆಂಟ್ರಿ ಮಾಡಿ ಏನು ಇನ್ ಟರ್ಮ್ಸ್ ಆಫ್ ಒಂದು ಕಾಂಟ್ರಿಬ್ಯೂಷನ್ ಥರ ಕೊಟ್ಟು ಹೋದವರು. ಎಸ್. ಸೊ ನಿಮಗೆ ಅಂದರೆ ಅವ್ರು ಇಲ್ಲದೆ ಇರುವಂಥದ್ದು ಆ್ಯಸ್ ಅ ಪರ್ಸನ್ ನಮಗೆ ಗೊತ್ತು ಎಷ್ಟು ಲಾಸ್ ಅಂತ. ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಎಷ್ಟರ ಮಟ್ಟಿಗೆ ಆ ಒಂದು ವೇಕೆಂಟ್ ಆಗಿದೆ ಇವಾಗ ಸ್ಪೇಸ್ ಅಂತ? ಸರ್ ಈಗ ನೀವು ಜಸ್ಟ್ ಇದೊಂದು ಅಬ್ಸರ್ವ್ ಮಾಡಿ ನೋಡಿ, ಕನ್ನಡಕ್ಕೆ ಇವತ್ತು OTTಯಲ್ಲಿ ಸ್ಪೇಸ್ ಇಲ್ಲ. ಅವರಿದ್ದಾಗ OTT ಕನ್ನಡದಲ್ಲಿ ಮಾಡೋಕ್ಕಂತಲೇ ಅವ್ರು ಪ್ರಯತ್ನ ಪಟ್ಟರು. ಅಮೆಝಾನ್ ಜೊತೆ ಮಾತುಕತೆ ಮಾಡಿ ಡೀಲ್ ಮಾಡಿಕೊಂಡು ಸ್ಮಾಲ್ ಫಿಲ್ಮ್ಸ್ಗಳು ಮಾಡ್ತೀವಿ ಹಾಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಯಾಕೆ ಬೇರೆಯವ್ರು ಮಾಡಿಲ್ಲ? ಅರ್ಥ ಆಗ್ತಿದೆಯಲ್ಲ. ಒಂದು ದುರಂತ ಏನಾಗ್ತಿದೆ ಅಂತ ಹೇಳಿದ್ರೆ, ಸ್ಟಾರ್ ಸಿನಿಮಾಗಳಿಗಷ್ಟೇ ಮೊದಲ ವಾರದ ಪ್ರೇಕ್ಷಕ ಬರ್ತಿದ್ದಾರೆ. ಇನ್ನು ಉಳಿದವರು ಎಲ್ಲರೂ 3ನೇ-4ನೇ ವಾರಕ್ಕೆ ಬರಬೇಕು ಅಂತ ಹೇಳ್ತಾರೆ, ಅಷ್ಟೊತ್ತಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಸ್ಪೇಸ್ಗಳು ಬಾಕಿ ಎಲ್ಲ ಭಾಷೆಯಲ್ಲೂ OTT ಸಿಗ್ತಾ ಇದೆ, ಬಟ್ ಕನ್ನಡಕ್ಕೆ ಇಲ್ಲ. ಇದಾಗ್ತಾ ಇರೋದು. ಇದನ್ನು ಯಾರು ನೋಡಬೇಕು ಅಂದರೆ ದೊಡ್ಡತನ ಅಥವಾ ಇದು ಪವರ್ ಇರುವಂಥವರೇ ಅದನ್ನು ಹ್ಯಾಂಡ್ ಬೆಂಡ್ ಮಾಡಬೇಕಿತ್ತು ತಾನೆ. ಅಮೆಝಾನ್ ಬಿಕಾಸ್ ಅವ್ರ ಜೊತೆ ಕಮಿಟ್ ಆಗಿರೋದಕ್ಕೆ ಉಳಿದ ಕನ್ನಡ ಸಿನಿಮಾಗಳಿಗೂ ಅಟ್ಲೀಸ್ಟ್ ಇವತ್ತು ಪೇಪರ್ ವ್ಯೂ ಅಂತ ಮಾಡ್ತಾಯಿದ್ದಾರೆ. ನೆಟ್ಫ್ಲಿಕ್ಸ್ ಸಾರಾಸಗಟಾಗಿ ಹೇಳ್ತಾ ಇದೆ ಕನ್ನಡ ಸಿನಿಮಾ ನೋಡಲ್ಲ ಅಂತ. ನಾವು ಓಪನ್ ಆಗಿ ಹೇಳ್ಬಿಟ್ವಿ, ನಾವಂತೂ ಮಾಡಿಬಿಟ್ಟೆ, ನಾವು ಇನ್ನು ಮುಂದೆ ನೆಟ್ಫ್ಲಿಕ್ಸ್ನಲ್ಲಿ ಏನು ಬಂದು ನೋಡಲ್ಲ, ಇದು ಮಾಡಿದ್ದೀವಿ ಅಂತೆಲ್ಲ ಹೇಳ್ಬಿಟ್ಟು. ನೆಟ್ಫ್ಲಿಕ್ಸ್ಗೆ ಅದರಿಂದ ಏನು ಲಾಸ್ ಇಲ್ಲ, ಅವರು ಇದು ಮಾಡ್ಕೊಂಡು ಹೋಗ್ತಾರೆ. ಒಂದು 10 ಜನ ಕಡಿಮೆ ಆದರು ಅಂತ. ನಮ್ಮಲ್ಲಿ ಮೊದಲೇ ಒಗ್ಗಟ್ಟಿಲ್ಲ. ಈ ರೀತಿಯ ಒಂದು OTT ಸ್ಪೇಸ್ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಹಿಂಗೊಂದು OTTಗೋಸ್ಕರನೇ ಸ್ಪೇಸ್ ಮಾಡಬೇಕು ಅಂತ ಇದ್ದಂಥ ಒಬ್ಬ ಸ್ಟಾರ್ ಹೋದ್ಮೇಲೆ ನೀವು 200 ಸಿನಿಮಾ ರಿಲೀಸ್ ಆಗಬೇಕು, ಒಂದು 100 ಪ್ರೊಡ್ಯೂಸರ್ಗಾದರೂ ಎಲ್ಲೋ ಒಂದು ಕಡೆ ಊಟಕ್ಕೆ ಸಿಗ್ತಾ ಇತ್ತು ಅನ್ನೋದನ್ನೇ ಇಲ್ಲದೇ ಇರೋಂಗೆ ಆಯ್ತಲ್ಲ ಸರ್. ಅದನ್ನು ಯಾರು ತುಂಬಿಸ್ತಾರೆ? ಇದು ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಅಂದರೆ ಯಾರೋ ಬಡಬಗರಿಗೆ ಕಾಸು ಕೊಟ್ಟರು, ದಾನ ದೇವೇಶ್ವರ ಮಾಡಿದ್ರೆ ಎಲ್ಲ ಓಕೆ, ಬಟ್ ಇಂಡಸ್ಟ್ರಿಯಲ್ ಲೆವೆಲಲ್ಲೇ ನೀವು ನೋಡೋದಾದರೆ ಇವತ್ತು OTT ಸ್ಪೇಸಿಗೆ ನಿಂತು ಮಾತಾಡುವಂತಹ ಇನ್ನೊಬ್ಬ ನಟ ಇಲ್ಲ ಅಂತಲ್ಲ, ಮಾತಾಡ್ತಿಲ್ಲ. ಅದಾಗ್ತಿಲ್ಲ. ನಮ್ಮ ಸಿನಿಮಾ ಇದ್ದರೆ ನಮ್ಮ ಸಿನಿಮಾ ಮಾಡ್ಕೋತೀವಿ, ನಮ್ಮ ಇದಿದ್ರೆ ನಾವು ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿ ಇದಾಗ್ತಾ ಇದೆ. ಅಂಥದ್ರಲ್ಲಿ ಕೆಲವರು ಇವತ್ತು ಹೇಗಿದ್ರು, ಅವ್ರು ಬಂದ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ರು. ಈ ರೀತಿ ಸಪೋರ್ಟ್ ಒಂದು ಸಣ್ಣ ಹಂತಕ್ಕೆ ನಮ್ಮೆಲ್ರಿಗೂ ಸಿಗ್ತಾ ಇರೋದೇ ನಮ್ಮ ಪುಣ್ಯ ಅಂತ ಅಂದ್ಕೋತಾ ಇರಬೇಕಾದ್ರೆ ಮುಂದೆ ನಾಳೆ ಇದಾಗಿಲ್ಲ. ಯಾಕಂದರೆ ಸ್ಟಾರ್ಸ್ ಹಂಗೆ ಹೇಳೋದು ಅಂತ ಹೇಳಿ ವರ್ಷಕ್ಕೆ ಪ್ರತಿಯೊಬ್ಬರು 4 ಅಂತೇಳಿ ವರ್ಷಕ್ಕೆ 2 ಸಿನಿಮಾ ಆದರೂ ಅವ್ರು ಮಾಡಲೇಬೇಕು. ಹಂಗೆ ಮಾಡಿದ್ರೆ ನಿಮಗೆ 8 ಬಿಗ್ ರಿಲೀಸಸ್ಗಳಾದರೂ ಮಿನಿಮಮ್ ಸಿಗುತ್ತೆ. 8 ಅಥವಾ 10 ಬಿಗ್ ರಿಲೀಸ್ ಸಿನಿಮಾ ಇದ್ದರೆ ಜನಕ್ಕೆ ಬರ್ತಾ ಇರ್ಲಿಕ್ಕೆ ಶುರು ಆಗುತ್ತೆ. ಸಿನಿಮಾ ವಾಚಿಂಗ್ ಈಸ್ ಅ ಹ್ಯಾಬಿಟ್. ನೀವು 1-2 ಸಲ ಹೋಗ್ಬಿಟ್ರೆ 3ನೇ ಸತಿ ಬರ್ತಿರಲ್ಲ. ನೀವು ಒಂದು 3 ತಿಂಗಳು ಹೋಗದೆ ಇದ್ರೆ 4ನೇ ತಿಂಗಳಿಗೆ ಬರಲ್ಲ. ಎಂಥ ದೊಡ್ಡ ಸಿನಿಮಾ ಹಾಕಿದ್ರು ಅವ್ರು ಬರಲ್ಲ. ಇಟ್ಸ್ ಫುಟ್ ಫಾಲ್ಸನ್ನು ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತಾ ಇರುತ್ತೆ. ಸಣ್ಣ ಸಿನಿಮಾಗೆ ಬರಬೇಕಂದ್ರೆ ಒಂದು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇರಬೇಕಿತ್ತು. ಆ ರೀತಿಯಿಂದ ನೋಡ್ತಾ ಹೋದರೆ ನಿಮಗೆ ಆ ನಿರ್ವಾತ ಇದೆಯಲ್ಲ, ಅದು ಮುಚ್ಚೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ರೀತಿಯಿಂದ. ಇಂಡಸ್ಟ್ರಿ ಸ್ಪೀಕಿಂಗ್ ಪ್ಯೂರ್ಲಿ ಫ್ರಮ್ ದಿ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್. ಇನ್ನು ಉಳಿದದ್ದು ಅವ್ರು ಮಾಡಿರುವಂತಹ ಫಿಲಾಂಥ್ರಫಿ ಎಲ್ಲ ನಾನು ಮಾತಾಡ್ತಾನೇ ಇಲ್ಲ. ಹೀಗಾಗಿರುವಂಥದ್ದು. ಓಕೆ, ಅದಾಯ್ತಾ? ಈಗ ನಿಮ್ಮ ಹತ್ರ ಯಾವುದೋ ಒಂದು ಹೊಸ ಕತೆ ಇದೆ ಅಂತ ಇಟ್ಕೊಳ್ಳಿ, ಬೇರೆ ಥರದ ಕತೆ, ಸ್ಟಾರ್ಡಮ್ ಇದೆಲ್ಲ ಇರುವಂಥದ್ದು. ಕೇಳುವಂತಹ ನಟರ ಪೈಕಿಯಲ್ಲಿ ಎಷ್ಟು ಜನ ಇದ್ದಾರೆ ಕೇಳುವಂಥದ್ದು? ದಟ್ ನನ್ನನ್ನು ಹಿಂಗೆ ತೋರಿಸದೇ ಇದ್ರೂ ಪರವಾಗಿಲ್ಲ, ನೀವು ಹೇಳ್ದಂಗೆ ಸ್ಟಾರ್ ಇಲ್ಲ, ನನ್ನನ್ನು ಹಿಂಗೆ ತೋರಿಸದೇ ಇದ್ರೂ ಪರವಾಗಿಲ್ಲ, ಕಂಟೆಂಟಲ್ಲಿ ಏನಿದೆಯಾ ಹೇಳು. ಆ ಕಡೆ ಮಲಯಾಳಂ ಸಿನಿಮಾ ಏನು ಇವತ್ತು ಅಚೀವ್ ಮಾಡಿದೆ ಅದನ್ನು ನಾವು ಅಚೀವ್ ಮಾಡೋಣ ಅಂತ ಹೇಳುವಂತಹ ಜನರು ಎಷ್ಟು ಜನ ಇದ್ದಾರೆ? ಸೊ ಇದೆಲ್ಲವೂ ಒಂದು ಏನದು, ಅದೇ ನಿರ್ವಾತನೇ ಅದು. ಅಲ್ಲಿ ಆ ವ್ಯಾಕ್ಯೂಮ್ನ ಯಾರೂ ಫೀಲ್ ಮಾಡೋಕ್ಕಾಗ್ತಿಲ್ಲ.
ಸರ್ ಏನು ನೀವು ಆ್ಯಕ್ಚುಲಿ ಈಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದು ಅಥವಾ ಕರೆಂಟ್ ಸ್ಟ್ಯಾಂಡ್ ಆಫ್ ನಮ್ಮ ಕನ್ನಡ ಪ್ರೇಕ್ಷಕರ ಬಗ್ಗೆ ಮಾತಾಡಿದ್ದು, ನಿಮ್ಮ ಮೇಲೆ ನಮಗೆ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಕ್ಯೂರಿಯಾಸಿಟಿ ಹುಡ್ತಾ ಇದೆ, ನಿಮ್ಮ ಪ್ರಯತ್ನಗಳು ಹೇಗಿರುತ್ತೆ ಮುಂದಕ್ಕೆ ಅನ್ನುವಂಥದ್ದು ಆಲ್ರೆಡಿ ನೀವು ಪ್ರೂವ್ ಮಾಡಿದ್ದೀರಾ. ಪ್ಲಸ್ ನಿಮ್ಮ ಮೇಲೆ ಒಂದು ರೀತಿ ಇವಾಗ ನಮಗೆ ಆಶಾದಾಯಕ ಭಾವನೆ ಕೂಡ ಇದೆ. ಸೊ ರಾಮರಸ ಬಹಳ ಒಳ್ಳೆ ಸಿನಿಮಾ ಆಗಿರುತ್ತೆ, ಕಂಟೆಂಟ್ ವೈಸ್ ಆಗಿರ್ಬೋದು, ಕಮರ್ಷಿಯಲಿ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಗುರು ದೇಶಪಾಂಡೆ ಅವರು ಇದ್ದಾರೆ. ಸೊ ಒಳ್ಳೇದಾಗಲಿ ನಿಮ್ಮ ಪ್ರಾಜೆಕ್ಟಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಫೈನಲಿ ನ್ಯಾಷನಲ್ ಟಿವಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಾಮರಸ ಸಿನಿಮಾ ಬಗ್ಗೆ? ರಾಮರಸ ಆ್ಯಕ್ಚುಲಿ ರಾಮರಸವನ್ನು ಕುಡಿದವ್ರು ಯಾರೂ ಸೇನಾಗಿಲ್ಲ. ಅದು ಭಕ್ತಿಯ ರಾಮರಸನ ಆಗಿರ್ಬೋದು, ನಶೆಯ ರಾಮರಸ, ರಾಜಕೀಯ ರಾಮರಸವೇ ಆಗಿರ್ಬೋದು. ರಾಮರಸದ ಸ್ಪರ್ಶ ಅಥವಾ ರಾಮರಸವನ್ನು ಸ್ವೀಕರಿಸಿದ ನಂತರ ನೀವು ಮೊದಲಿನ ಥರ ಇರೋಕ್ಕಾಗಲ್ಲ. ಎನಿಥಿಂಗ್ ದಟ್ ಇಸ್ ಟಚ್ ಬೈ ಫೈರ್ ಡಸಂಟ್ ರಿಮೇನ್ ದ ಸೇಮ್ ಅಂದಂಗೆ. ಸೊ ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಒಂದ್ಸಲ ಈ ರಾಮರಸ ನೀವು ಸ್ಪರ್ಶಿಸಿದಾಗ, ನೋಡಿದಾಗ, ಆನಂದಿಸಿದಾಗ ನೀವು ಮೊದಲಿನ ಥರ ಇರೋಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲೇ ನಾವು ರಾಮರಸ ಕುಡಿದು ಈ ಸಿನಿಮಾ ಶುರು ಮಾಡಿದ್ದೀವಿ. ಸೊ ಸ್ನೇಹಿತರೆ, ಇದಿಷ್ಟು ಗಿರಿರಾಜ್ ಅವರ ಮಾತುಗಳಾಗಿತ್ತು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.